ಪರವಾಗಿಲ್ಲ, ಹೇಗಿರೋ ನನಗೋಸ್ಕರ ಡ್ರಾ ಮಾಡ್ಕೊಂಡು ಬಂದಿದ್ದೀರಾ, ನಾನು ತೊಗೊಂಡು ಹೋಗ್ತೀನಿ. ಬಾಯ್. ಅಪ್ಪ, ಸತ್ಯ ಬರೋಷ್ಟರಲ್ಲಿ ಹೋಗ್ಬಿಟ್ಲು. ಲೋ, ಹೋಗಾಯ್ತಲ್ಲೋ, ಏನೋ ಯೋಚನೆ ಮಾಡ್ತಿದ್ಯಾ? 500 ರೂಪಾಯಿ ಹೋಯ್ತು ಅಂತನಾ? ಅದಲ್ಲ, ನಾವೇನೋ ಇವ್ರು ಬೇಗ ಹೋಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ದಿವ್ಯಕ್ಕಂಗೆ ಕ್ಯಾಬ್ ಬುಕ್ ಮಾಡ್ಕೊಟ್ಟವ್ರು ಯಾರು? ಅವಳು ಮದುವೆ ಆಗೋ ಹುಡುಗ. ಅಂದ್ರೆ ಅಮೂಲ್ ಬೇಬಿ. ಹೌದಲ್ವಾ? ಹಾಗಾದ್ರೆ ನಮ್ ಸತ್ಯ ಹೋಗ್ತಿರೋ ಪಾರ್ಟಿಗೆ ದಿವ್ಯಕ್ಕನ ಹೋಗ್ತಿದ್ದಾಳೆ ನಂಗಾಯ್ತು. ಅಲ್ಲೇನಾದ್ರೂ ದಿವ್ಯಕ್ಕ ಸತ್ಯ ನೋಡ್ಬಿಟ್ರೆ? ದಿವ್ಯಕ್ಕ ಸತ್ಯನ ಇಲ್ಲಿ ನೋಡೋದ್ಕಿಂತ ಅಲ್ಲಿ ನೋಡಿದ್ರೆ ದೊಡ್ಡ ಎಡ್ವರ್ಟ್ ಆಗೋದು. ಈಗೇನ್ ಮಾಡೋದು ಮಗ? ದಿವ್ಯಕ್ಕ ಅಲ್ಲಿಗೆ ಹೋಗೋದಕ್ಕೂ ಮೊದಲು ನಾವೇ ಅಲ್ಲಿಗೆ ಹೋಗಿ ಸತ್ಯನ್ ಕರ್ಕೊಂಡ್ಬರ್ಬೇಕು. ಅದೊಂದೇ ದಾರಿ. ಕ್ಯಾಬ್ ಟ್ರಾಫಿಕಲ್ಲಿ ಹೋಗೋದ್ಕಿಂತ ಬೈಕಲ್ಲಿ ನಾವೇ ಬೇಗ ಹೋಗ್ಬೋದು. ಕರೆಕ್ಟ್ ಮಗ. ಅದಿರ್ಲಿ, ಆ ರೆಸಾರ್ಟ್ ಹೆಸರು ಏನಂದೆ? ನಿಸರ್ಗ ರೆಸಾರ್ಟ್. ಅದೆಲ್ಲಿದ್ಯೋ? ದಿವ್ಯಕ್ಕ ಹೋಗ್ತಿರೋ ಕ್ಯಾಬ್ನ ಫಾಲೋ ಮಾಡೋಣ, ಗೊತ್ತಾಗತ್ತೆ. ಹೌದು, ಸರಿ ನಡಿ ಬಾ. ಇವ್ರೇನೇ ಟಿಪ್ಪರ್ಲಾಗ ಹಾಕಿದ್ರು ವಿಧಿಯಾರ್ಥ ಬದಲಾಯಿಸಕ್ಕಾಗುತ್ತಾ? ಆದ್ರೆ ವಿಧಿ ಇವ್ರಿಗಿಂತ ಸ್ಪೀಡ್ ಆಗೋಗಿ ಏನ್ ಆಟ ಆಡ್ಬೇಕು ಆ ಆಟ ಎಲ್ಲ ಆಡಿಸ್ತಿರುತ್ತೆ. ಏನ್ ಕರ್ಮ ಗುರು ಇದು. ಇಷ್ಟೆಲ್ಲ ಖರ್ಚು ಮಾಡಿ ಪಾರ್ಟಿ ಮಾಡಿದ್ರು ಜೈಲಲ್ಲಿ ಊಟಕ್ಕೆ ಕ್ಯೂ ನಿಂತ್ಕೊಂಡ್ ಹಂಗೆ ಬಂದು ನಿಂತ್ಕೋಬೇಕು. ಏನೇ ಆಗ್ಲಿ, ಪಂಕ್ತಿಲ್ ಕೂತು ಎಲೆಲ್ ಬಡಿಸಿದ್ದನ್ನು ತಿನ್ನೋದ್ರಲ್ಲಿರೋ ತೃಪ್ತಿ ಹೀಗಿಷ್ಟಿಷ್ಟೇ ಹಾಕೊಂಡು ತಿನ್ನೋದ್ರಲ್ಲಂತೂ ಸಿಗಲ್ಲ. ನಮ್ಮ ಹಿರಿಯರು ಊಟದ ಮಧ್ಯೆ ತಟ್ಟೆ ಬಿಟ್ಟು ಹೇಳ್ಬಾರ್ದು ಅಂತಿದ್ರು. ಆದ್ರೆ ಇವರು ತಟ್ಟೆ ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ತಿದ್ದಾರೆ. ತತ್ತೆರೆಕೆ, ಇದನ್ನ ಯಾರಪ್ಪ ಕಂಡು ಹಿಡಿದಿದ್ದು? ಕಣ್ಣೆದ್ರೆ ಊಟ ಇದ್ರು ತಿನ್ನಕ್ಕಾಗದೆ ಇರೋ ಪರಿಸ್ಥಿತಿ ಅಂದ್ರೆ ಇದೇ ಇರಬೇಕು. ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ಲಿಲ್ಲ ಅಂತಾರೆ, ಆದ್ರೆ ಸ್ಪೂನಿಗೆ ಬಂದಿರೋ ತುತ್ತು ಬಾಯಿ ತನಕ ಬರ್ತಿಲ್ಲ. ನಮ್ಗೆ ಸ್ಪೂನ್ ಎಲ್ಲ ಹಾಕ್ ಬರಲ್ಲ. ಲೈಫ್ ಲಾಂಗ್ ನಮ್ ಜೊತೆನೇ ಇರೋ ಈ ಸ್ಪೂನೇ ಸರಿ.
ಭಗವಂತ ಕೈ ಕೊಟ್ಟ ತಿನ್ನೋಕಂತ. ನೀನೇ ಬೇರೆ, ನಿನ್ ಸ್ಟೈಲೇ ಬೇರೆ ಅಂತ ನನಗೆ ಗೊತ್ತು. ಆದ್ರೆ ಇಲ್ಲಿ ಇರೋ ಸ್ಟೈಲೇ ಬೇರೆ. ನಾನಿಂಥ ಡ್ರಾಮಾ ಎಲ್ಲ ಮಾಡದೇ ಇರಬಹುದು, ಆದ್ರೆ ಇಲ್ಲಿಗೆ ನಾನು ಬಂದಿರೋದೇ ಅಮೂಲ್ ಬೇಬಿಗೋಸ್ಕರ. ಅವನಿಗೆ ಬೇಜಾರಾಗೋ ಥರ ನಾನು ನಡ್ಕೋಬಾರ್ದು. ಈಗ ಏನು ಮಾಡಲಿ, ಹೊಟ್ಟೆ ಬೇರೆ ತಾಳ ಹಾಕ್ತಿದೆ. ಆದ್ರೆ ಇಲ್ಲಿ ತಾಳಕ್ಕೆ ತಕ್ಕ ಕುಣಿಯೋಕ್ಕಾಗಲ್ಲ. ಯಾಕೆ ನೀವೇನು ತಿಂತಾ ಇಲ್ಲ? ಅದು ನನ್ಗೆ ಹೊಟ್ಟೆ ಹಸಿವಿಲ್ಲ. ಅರ್ರೆ, ನೀವೇ ಈ ಪಾರ್ಟಿಗೆ ಸ್ಪೆಷಲ್ ಗೆಸ್ಟ್ ಅಂಥದ್ರಲ್ಲಿ ನೀವೇ ಏನೋ ತಿಂದಿದ್ರೆ ಹೇಗೆ? ಸ್ವಲ್ಪ ಏನಾದರೂ ತಿನ್ನಿ. ತಿನ್ಬೇಕು ಅಂತಾನೆ ಅನ್ನಿಸ್ತಿದೆ, ಆದ್ರೆ ಆಗ್ತಿಲ್ವೇ. ಯಾಕೆ? ಫುಡ್ ಇಷ್ಟ ಆಗ್ತಿಲ್ವಾ? ಚೆನ್ನಾಗಿದೆ, ಆದ್ರೆ ಮತ್ತೇನು ತಿನ್ನಿ ಮತ್ತೆ. ಹಾ, ಆಗಿದ್ದಾಗ್ಲಿ, ಟ್ರೈ ಮಾಡೇ ಬಿಡೋಣ. ಹಲೋ ಫ್ರೆಂಡ್ಸ್, ಪ್ರತಿ ವರ್ಷ ನಾವು ಮೀಟ್ ಮಾಡಿದಾಗ ಒಬ್ರಲ್ಲ ಒಬ್ರು ಒಂದು ರೆಸೊಲ್ಯೂಷನ್ ಕೊಡ್ತೀರಾ. ಅದನ್ನ ಮಿಕ್ತವ್ರು ಎಲ್ಲರೂ ಫಾಲೋ ಮಾಡ್ತೀವಲ್ಲ, ಅದೇ ತರ ಈ ವರ್ಷ ನನ್ನ ತಲೆಯಲ್ಲಿ ಒಂದು ರೆಸೊಲ್ಯೂಷನ್ ಇದೆ. ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ಕೊಂಡಿದ್ದೀನಿ. ಫೈನ್ ಕಾರ್ತಿಕ್, ಏನ್ ರೆಸೊಲ್ಯೂಷನ್ ಅಂತ ಹೇಳು, ನಾವು ರೆಡಿ. ಒಂದು ನಿಮಿಷ. ನಾವೆಲ್ಲ ಸ್ಪೂನಲ್ಲಿ ಫೋರ್ಕಲ್ಲಿ ಊಟ ಮಾಡೋದನ್ನೇ ಡೀಸೆನ್ಸಿ, ಪಾರ್ಟಿ ಸೆನ್ಸು ಅನ್ಕೊಂಡಿದೀವಿ. ಆದ್ರೆ ಊಟ ಮಾಡಕ್ಕೆ ಅಂತಾನೆ ದೇವ್ರು ನಮ್ಗೆ ಬಾಯ್ ಕೊಟ್ಟಿದ್ದಾನಲ್ವಾ. ಟೆಕ್ನಾಲಜಿ ಮುಂದುವರೆದಿದೆ ಅಂತ ನಾವು ಡೈರೆಕ್ಟ್ ಆಗಿ ಹೊಟ್ಟೆಗೆ ಪೈಪ್ ಹಾಕೊಂಡು ಫೀಡ್ ಮಾಡಲ್ಲ ಅಲ್ವಾ. ಅದೇ ತರ ತಿನ್ನಕ್ಕೆ ಅಂತ ದೇವ್ರು ನಮ್ ಕೈ ಕೊಟ್ಟಿರ್ಬೇಕಾದ್ರೆ ನಾವ್ ಈ ಫೋರ್ಕು ಸ್ಪೂನ್ ಎಲ್ಲ ಯಾಕೆ ಯೂಸ್ ಮಾಡ್ತಾ ಇದೀವಿ? ಆರತಿ ಮಾಡಿ